ಇಷ್ಟೊತ್ತುವೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು ನೋಡಿದ್ವಿ ಅಲ್ವಾ. ನಾವು ಜ್ಯುವೆಲ್ರಿ, ಫಿಸಿಕಲ್ ಗೋಲ್ಡ್, ಡಿಜಿಟಲ್ ಗೋಲ್ಡ್, ETF, ಮ್ಯೂಚುವಲ್ ಫಂಡ್, ಗೋಲ್ಡ್ ಬೀಸು, SGB ಅಂತೆಲ್ಲ ಹಲವಾರು ವಿಷಯಗಳನ್ನ ನೋಡಿದ್ವಿ. ಅದರ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಪ್ರತಿಯೊಂದು ಗೋಲ್ಡ್ ಇನ್ವೆಸ್ಟ್ ಮಾಡಬೇಕಂತೂ ಗ್ಯಾರಂಟಿ, ಅಂದ್ರೆ ನಮಗೆ ಒಂದು ಹೆಡ್ಜಿಂಗ್ ತುಂಬಾ ಇಂಪಾರ್ಟೆಂಟ್, ಎಲ್ಲ ಕರೆಕ್ಟ್. ಆದರೆ ಇಷ್ಟೊಂದಿದೆ ನಮಗೆ ಆಪ್ಷನ್ಸು. ಅದರಲ್ಲಿ ಬೆಸ್ಟ್ ಯಾವುದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ನಮಗೆ ಸೂಕ್ತವಾದ ಯಾವುದು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಅದನ್ನ ಈ ಚಾಪ್ಟರಲ್ಲಿ ನಿಮಗೆ ಎಲ್ಲ ಹೇಳ್ತೀನಿ, ಯಾವ್ದು ಬೆಸ್ಟ್ ಯಾವ್ದು ಬೆಟರ್ ಅಂತ. ಜೊತೆಗೆ ಲಾಸ್ಟಲ್ಲಿ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಮಾಡಿದ್ರೆ ನಾವು ಒಳ್ಳೇದಂತ ನಿಮಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ಏನಿದೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಂತೂ ಪ್ರತಿಯೊಬ್ಬ ಇಂಡಿವಿಜುವಲ್ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ, ಅವರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೊಂದೆಲ್ಲ ನಾವು ಸ್ವಲ್ಪ ಒಂದೊಂದು ರೀತಿಯಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಓಕೆ, ಈಗ ಏನು ನೋಡಿದ್ವಿ ಇವತ್ತು, ಇಷ್ಟೊತ್ತು ಏನು ಕಲ್ತ್ವಿ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ಗಳು. ನಮಗೆ ಈಗ ಇಷ್ಟೊತ್ತು ನೋಡೋದ್ರಲ್ಲಿ ಒಂದು ವಿಷಯ ತಿಳಿದಿದೆ ಅಂದರೆ, ಜ್ಯುವೆಲ್ರಿ ಬಂದು ತುಂಬಾ ವರ್ಸ್ಟ್ ಅಲ್ವಾ. ಜ್ಯುವೆಲ್ರಿ ಬಂದು ತುಂಬಾ ವರ್ಸ್ಟ್, ಯಾಕಂದ್ರೆ ಆಸ್ ಅನ್ ಇನ್ವೆಸ್ಟ್ಮೆಂಟ್ ತುಂಬಾ ಲಾಸ್ ಹೋಗೋ ಚಾನ್ಸ್ ಇದೆ. ಸೊ ಜ್ಯುವೆಲ್ರಿಗಿಂತ ಬೆಟರ್ ಯಾವುದು ನನಗೆ? ಜ್ಯುವೆಲ್ರಿಗಿಂತ ಬೆಟರ್ ನನಗೆ ಕಾಯಿನ್ ಬೆಟರ್ ಅನಿಸ್ತು ನನಗೆ ಅಲ್ವಾ. ಕಾಯಿನಲ್ಲಿ ಇದಕ್ಕಿಂತ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇದೆ. ಕಾಯಿನ್ಗಿಂತ ಯಾವ್ದು ಬೆಟರ್ ಅನ್ಸ್ತು ನನಗೆ? ಕಾಯಿನ್ಗಿಂತ ಡಿಜಿಟಲ್ ಗೋಲ್ಡ್ ಸ್ವಲ್ಪ ಬೆಟರ್ ಅನಿಸ್ತು, ಯಾಕಂದ್ರೆ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇಲ್ಲ, ಎಷ್ಟೊಂದು ವಿಷಯಗಳು ಇದಿದೆ, ಅಡ್ವಾಂಟೇಜ್ಗಳಿದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಇದಕ್ಕಿಂತ ಡಿಜಿಟಲ್ ಗೋಲ್ಡ್ ಬೆಟರ್ ಅನಿಸ್ತು. ಈ ಡಿಜಿಟಲ್ ಗೋಲ್ಡ್ ಮತ್ತೆ ಫಿಸಿಕಲ್ ನಾನು ಸ್ಟೋರ್ ಮಾಡೋ ಅಷ್ಟೆಲ್ಲ ಸೆಕ್ಯೂರಿಟಿ ಇರುತ್ತೆ, ಎಲ್ಲಾನು ಕರೆಕ್ಟ್. ಅದಕ್ಕಿಂತ ಬೆಟರ್ ನನಗೆ ಸ್ವಲ್ಪ ಬೆಟರ್ ನನಗೆ ಇದು ಅಂತ ಅನಿಸ್ತು, ನನಗೆ ನನ್ನ ಮ್ಯೂಚುವಲ್ ಫಂಡ್ ಅನಿಸ್ತು ಅಲ್ವಾ. ಮ್ಯೂಚುವಲ್ ಫಂಡ್ ಇದಕ್ಕಿಂತ ಬೆಟರ್ ಅನಿಸ್ತು. ಮ್ಯೂಚುವಲ್ ಫಂಡ್ಗಿಂತ ಬೆಟರ್ ETF ಅನಿಸ್ತು. ETF ಗಿಂತ ಬೆಟರ್ ನನ್ನ SGB ಅನಿಸ್ತು, ಯಾಕಂದ್ರೆ SGB ಅಲ್ಲಿ ಎಷ್ಟೊಂದು ವಿಷಯಗಳಿಲ್ಲ. ಇದರಲ್ಲಿ ETF ಇದು ಡಿಬೇಟಬಲ್. ETF ಬೆಟರ್, SGB ಬೆಟರ್ ನೋಡಿದ್ರೆ, ಈಗ ಒಬ್ಬ ಟ್ರೇಡರ್ ಆಗಿ ನಾನು ETF ಬೆಟರ್ ಅಂತ ಹೇಳ್ತೀನಿ, ಯಾಕಂದ್ರೆ ನಾನು ಪ್ಲೆಡ್ಜ್ ಮಾಡಿ ಆ ಪ್ಲೆಡ್ಜ್ ಮಾಡಿರೋ ದುಡ್ಡಲ್ಲಿ ಎಕ್ಸ್ಟ್ರಾ ಕೆಲವು ಪರ್ಸೆಂಟೇಜ್ಗಳನ್ನ ತಗೋತಾ ಇರ್ತೀನಿ. ಇದು ಒಳ್ಳೆ ಟ್ರೇಡರ್ ಅಂದ್ರೆ ಲಾಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಒಳ್ಳೆ ಟ್ರೇಡಿಂಗ್ ನೀವು ಕಲ್ತ್ಕೊಂಡ್ರೆ ಈ ಪ್ಲೆಡ್ಜ್ ಮಾಡಿರೋ ದುಡ್ಡಲ್ಲಿ ಎಕ್ಸ್ಟ್ರಾ ರಿಟರ್ನ್ಸ್ ತಗೋತಾ ಇರ್ತೀನಿ. ಇದನ್ನ ಪ್ಲೆಡ್ಜ್ ಮಾಡಲ್ಲ ಅಂದರೆ ನನಗೆ ETF ಗಿಂತ SGB ಬೆಟರ್ ಆಗುತ್ತೆ. ನೋಡಿ, ಅಡ್ವಾಂಟೇಜ್ ತುಂಬಾ ಇಂಪಾರ್ಟೆಂಟ್ ವಿಷಯ ಇದೊಂದು. ನೀವು ಟ್ರೇಡರ್ ಆಗಿ ಒಳ್ಳೆ ಟ್ರೇಡರ್ ಆದರೆ, ನಾ ಪ್ರತಿ ತಿಂಗಳು ಮಂತ್ಲಿ ಇನ್ಕಮ್ ಸ್ಟ್ರಾಟಜಿ ಏನು ಹೇಳ್ಕೊಟ್ಟಿದ್ದೀನಿ, ತುಂಬಾ ಈಸಿಯಾಗಿ ರಿಸ್ಕ್ ಫ್ರೀ ಮಾಡುವಂಥದ್ದು, ಆ ತರ ಸ್ಟ್ರಾಟಜಿಗಳು ಯೂಸ್ ಮಾಡ್ಕೊಳ್ಳೋದಾದ್ರೆ ನೀವು ETF ಬೆಟರ್. ಯಾಕಂದ್ರೆ ಪ್ಲೆಡ್ಜಿಂಗ್ ಅಮೌಂಟ್ ಸಿಗುತ್ತೆ, ಮಾರ್ಜಿನ್ ಸಿಗುತ್ತೆ, ಜಾಸ್ತಿ ಲಾಟ್ಗಳನ್ನ ನಾ ಮಾರ್ಬೋದು ಈಗ. ಸೊ ಎಕ್ಸ್ಟ್ರಾ ಪರ್ಸೆಂಟೇಜ್ಗಳನ್ನ ತಗೋಬಹುದು. ಈಗ ಸೇಫ್ ಪರ್ಸೆಂಟೇಜ್, ಈಗ ಪ್ರತಿ ವಾರ 0.5% ನಾನು ಟ್ರೇಡಿಂಗ್ ಅಲ್ಲಿ ತಗೋತೀನಿ ಅಂದ್ರೆ ತುಂಬಾ ಈಸಿಯಾಗಿ ಗಳಿಸಬಹುದು ನಾನು ಸೇಫ್ ಆಗಿ ಅಲ್ವಾ, ಪ್ರತಿ ವಾರ ನನ್ನ ಅಕೌಂಟ್ಗೆ. ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು 2% ನಂಗೆ ಬಂದಂಗೆ ಆಯ್ತು ನನಗೆ ಪ್ರತಿ ಮಂತ್ಗೆ. ಸೊ ಆ ತರ ಬಂದ್ರೆ ETF SGB ಗಿಂತ ಬೆಟರ್ ಅನ್ಸುತ್ತೆ. ಬಟ್ ನಾವು ETF ಅಂದ್ರೆ ನಾನು ಪ್ಲೆಡ್ಜ್ ಮಾಡ್ತಾ ಇಲ್ಲ ಅಂದ್ರೆ SGB ಬೆಟರ್ ಅನ್ಸುತ್ತೆ ಪ್ರತಿಯೊಂದು ವಿಷಯದಲ್ಲೂ ನಾವು ನೋಡಿದ್ರೆ ಅಲ್ವಾ. ಸೊ ಈ ಪ್ಲೆಡ್ಜ್ ಮಾಡಲ್ಲ ಅಂತ ಅನ್ಕೊಂಡೆ, ಯೋಚನೆ ಮಾಡ್ಕೊಂಡೆ ನಾನು ಯಾವ್ದು ಬೆಟರ್ ಯಾವ್ದು ಇಲ್ಲ ಅಂತ ನಾವು ಮಾಡೋಣ. ಸೊ ನನಗೆ ಯೂಟ್ಯೂಬ್ ಅಲ್ಲಿ ಯಾರೋ ಒಬ್ಬರ ಹತ್ರ ನಾನು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನಾನು ಕ್ರಿಯೇಟ್ ಮಾಡಿದ್ದಲ್ಲ, ಈ ಒಂದು XLS ನಾನು ತೋರಿಸ್ತಾ ಇದ್ದೀನಿ. ಇದು ನಾನು ಮಾಡ್ಬೋದಾಗಿತ್ತು, ಆದ್ರೆ ನನ್ನ ಎಫರ್ಟ್ ಪಾಪ ಮತ್ತೆ ಅದನ್ನೇ ಈಗ ಒಂದು ಚಕ್ರನ ಮತ್ತೆ ನಾನು ಕಂಡಿಡೋದು ಬೇಕಾಗಿಲ್ಲ ಅಂತ ಅನ್ಕೊಂಡು ಇನ್ನೊಬ್ಬರ ಹತ್ರ ನಾನು ಇದನ್ನ ಕಾಪಿ ಹೊಡೆದಿದ್ದೀನಿ. ಕಾಪಿ ಯಾಕೆ ಹೊಡೆದ್ರೆ ನಿಮ್ಗೆ ತೋರ್ಸಕ್ಕೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ ನಾನು ಕಾಪಿ ಹೊಡೆದಿದ್ದೀನಿ. ಇದು ಅವರು ಇದನ್ನು ಕದ್ದಿಲ್ಲ, ಅದು ಅವರು ಅಪ್ಲೋಡ್ ಮಾಡಿದ್ದಾರೆ, ಡೌನ್ಲೋಡ್ ಮಾಡ್ಕೋಬಹುದು ಅಂತ ಅವ್ರು ಹೇಳಿದ್ದಾರೆ ವೆಬ್ಸೈಟ್ ಅಲ್ಲಿ, ಅದಕ್ಕೋಸ್ಕರ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಓಕೆ, ಇದ್ರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ರಿಯಲ್ ಟರ್ಮ್ಸ್ ಅಲ್ಲಿ, ಅಂದ್ರೆ SGB ಇನ್ವೆಸ್ಟ್ ಮಾಡಿದ್ರೆ 30,690 ರೂಪಾಯಿ ಅಂತ ನೋಡಿದ್ದಾರೆ ಅವತ್ತಿನ ಗೋಲ್ಡ್ ಬೆಲೆ ಪ್ರಕಾರ 10 ಗ್ರಾಮ್ಗೆ ಅನ್ಸುತ್ತೆ. ಸೊ SGB ರಿಡಮ್ಷನ್ ಮಾಡಿದ ಡೇಟು, ಆಮೇಲೆ ನಿಪಾನ್ NAV ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ, ಆಮೇಲೆ ಗೋಲ್ಡ್ ETF, ಗೋಲ್ಡ್ ಪ್ರೈಸ್ಗಳು, ರಿಯಲ್ ಫಿಸಿಕಲ್ ಗೋಲ್ಡ್ ಪ್ರೈಸು ಎಲ್ಲ ನೋಡ್ಕೊಂಡು ಅವರು ಒಂದಕ್ಕೊಂದು ಕಂಪೇರ್ ಮಾಡಿದ್ದಾರೆ. ಅವರು ಕಾಸ್ಟ್ ಆಫ್ ಬೈಯಿಂಗು, ಮೇಕಿಂಗ್ ಚಾರ್ಜಸ್, GST ಪ್ರತಿಯೊಂದು ರಿಯಲ್ ಟರ್ಮ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೆ. ಯಾವುದು ಎಕ್ಸಾಂಪಲ್ ಅಲ್ಲ, ಅವತ್ತಿನ ನಿಜವಾದ ಬೆಲೆ. ಈಗ 30,690 ರೂಪಾಯಿ ಅವರು ಹೂಡಿಕೆ ಮಾಡಿದ್ದಲ್ಲಿ ಮೇಕಿಂಗ್ ಚಾರ್ಜಸ್ ಎಷ್ಟು, ನಿಜವಾದ್ದು ಫಿಸಿಕಲ್ ಇಯರಿಂಗ್ಗೆ, ಫಿಸಿಕಲ್ ಕಾಯಿನ್ಗೆ, ನೋಡಿ ಪ್ರತಿಯೊಂದಕ್ಕೂ ನಿಜವಾದ ತಾನಿಷ್ಕಿನ ತಗೊಂಡು ಮಾಡಿದ್ದಾರೆ ಅವರು. ಸೊ ಪ್ರತಿಯೊಂದು ಇದರಲ್ಲೂ ಏನು ಕಾಸ್ಟ್ ಆಫ್ ಬೈಯಿಂಗ್ ನ ಇಲ್ಲಿ ಮಾಡಿ ತೋರಿಸಿದ್ದಾರೆ ಅವರು ಅಲ್ವಾ. ಇಲ್ಲಿ ನೋಡಿ SGB ಅಲ್ಲಿ 0 ಇದೆ, 2 GST ಮತ್ತೆ ಮೇಕಿಂಗ್ ಚಾರ್ಜಸ್. ETF ಅಲ್ಲೂ 2 0 ಇದೆ, ಆದ್ರೆ ಡಿಜಿಟಲ್ ಅಲ್ಲಿ ಮೇಕಿಂಗ್ ಚಾರ್ಜಸ್ ಇಲ್ಲ, ಆದ್ರೆ GST ಇದೆ. ಆ ತರ ಇದೆ, ಫಿಸಿಕಲ್ ತಗೊಂಡಿಲ್ಲ ಅವರು, ಅದಕ್ಕೋಸ್ಕರ ತಗೊಂಡಿದ್ದಾರೆ. ಸೊ ವ್ಯಾಲ್ಯೂ ಆನ್ 26 ಮೇ 2021 ತಗೊಂಡಿದ್ದಾರೆ, ಅಂದ 5 ವರ್ಷ ತಗೊಂಡಿದ್ದಾರೆ ಅವರು. ಸೊ ಈಗ XIRR ಅಂದ್ರೆ ಇದು ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಏನಂದ್ರೆ, ನೋಡಿ ಇಷ್ಟೊಂದು ಕಾಂಪ್ಲಿಕೇಶನ್ ಮಾಡ್ಕೋಬೇಡಿ. ಇದೇನಂದ್ರೆ ನೀವು ಯಾವುದೋ ಒಂದು ಹೂಡಿಕೆಯನ್ನು ಒಂದೇ ಸರಿ ಮಾಡಲ್ಲ, ಪ್ರತಿ ಮಂತ್ ಮಾಡ್ಕೊಂಡ್ ಬರ್ತೀರಾ, ಅಥವಾ ಬೇರೆ ಟೈಮ್ ಫ್ರೇಮ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ. ಯಾಕಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ಬರ್ತಾ ಇದೆ.
ಎಸ್ ಜಿ ಬಿಲ್ ಇಂಟ್ರೆಸ್ಟ್ ಪ್ರತಿ ವರ್ಷನೂ ಕೊಡ್ತಾ ಇದಾರಲ್ವಾ. ಸೊ ನಿಮಗೆ ಪ್ರತಿ ವರ್ಷನೂ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಡಿಫರೆನ್ಸ್ ಆಗ್ತಾ ಇದೆ ಅಂದ್ರೆ XIRR ಕಂಡುಹಿಡಿಯಬೇಕು. ಸಿಂಪಲ್ ಇಂಟ್ರೆಸ್ಟ್ ನಾವು ಕಂಡುಹಿಡಿಯಕ್ಕೆ ಆಗೋದಿಲ್ಲ ಆಯ್ತಾ. ಸೊ ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತಾ ಇದಕ್ಕೆ ಆ XIRR ಕಂಡುಹಿಡಿದಾರೆ ಇಲ್ಲಿ. ಅದನ್ನ ಕಂಡುಹಿಡ್ಕೊಂಡ್ರೆ ನೋಡಿದ್ರೆ ನಿಮ್ಗೆ ಇಲ್ಲಿ ಇದು ನಿಮ್ಮ ಈ ಒಂದು ಕಾಲಮ್ ಒಂದು ಫಿಸಿಕಲ್ ಕಾಯಿನ್ ನಿಮಗೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ 5.7% ನಿಮಗೆ XIRR ಬಂದಿದೆ ನೋಡಿ. ಇನ್ಕಮ್ ಟ್ಯಾಕ್ಸ್ ಹಾಕಿದ್ದಾರೆ ಅವರು, ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ ಹಾಕಿದ್ದಾರೆ, ಪ್ರತಿಯೊಂದು ಹಾಕಿದ್ದಾರೆ. ಸೊ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ಟಿ ಎಲ್ಲ ಆದ್ಮೇಲೆ ನಿಮಗೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದ್ರಿಂದ ಈ ಕಾಯಿನ್ ಅಲ್ಲಿ 5.7% ರಿಟರ್ನ್ ಬಂದಿದೆ. ಅದೇ ನಿಮ್ಮ ಗೋಲ್ಡ್ ಜ್ಯುವೆಲ್ರಿ ನೋಡಿ 1.7% ನಿಮಗೆ 5 ವರ್ಷಕ್ಕೆ ಕೊಟ್ಟಿರುವ ರಿಟರ್ನ್ 1.7% ರಿಟರ್ನ್. ವೆರಿ ಬ್ಯಾಡ್ ರಿಟರ್ನ್ಸ್ ಕೊಟ್ಟಿದೆ ನಿಮಗೆ. ನಿಮ್ಮ ಎಲ್ಲಕ್ಕಿಂತ ವರ್ಸ್ಟ್ ರಿಟರ್ನ್ಸ್ ನಿಮಗೆ ಗೋಲ್ಡ್ ಜ್ಯುವೆಲ್ರಿನೇ ಕೊಟ್ಟಿರೋದು ಆಯ್ತಾ. ಫಿಸಿಕಲ್ ಗೋಲ್ಡ್ ಅಂದ್ರೆ ನಿಮ್ಗೆ ಯಾವುದು ಶೇಪ್ ಇಲ್ಲದೆ ಯಾವ್ದು ಮಾಡಿದ್ರೆ ಸುಮ್ಮನೆ ಎಲ್ಲೋ ಒಂದ್ ಕಡೆ 1 ಗ್ರಾಮ್ ತಗೊಂಡಿದ್ರೆ ರಿಯಲ್ ಗೋಲ್ಡ್ ಪ್ರೈಸ್ ಇರ್ತೀರ 7.7% ಕೊಟ್ಟಿದೆ. ಡಿಜಿಟಲ್ ಗೋಲ್ಡ್ ಬಂದು 7.1% ಕೊಟ್ಟಿದೆ. ನಿಮ್ಮ ಮ್ಯೂಚುವಲ್ ಫಂಡ್ ಅಥವಾ ETF ಗಳು 7.8% ರಿಟರ್ನ್ ಕೊಟ್ಟಿದೆ. ಅದೇ SGB ಬಂದು 11.6% ರಿಟರ್ನ್ಸ್ ಕೊಟ್ಟಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು SGB ಒಂದು 11.6% ನಿಮಗೆ ಕೊಟ್ಟಿದೆ. ನಿಜವಾದ ಗೋಲ್ಡ್ ಪ್ರೈಸ್ಗಿಂತ, ಇದೇನು ಗೋಲ್ಡ್ ಪೀಸ್ ಅಂತ ಹೇಳ್ತಿದೆಯಲ್ಲ ಫಿಸಿಕಲ್ ಪೀಸ್ ಅಂತ, ನಿಜವಾದ ಗೋಲ್ಡ್ ಪ್ರೈಸ್ಗಿಂತನೂ ನಿಮ್ಮ SGB ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಯಾಕಂದ್ರೆ ಇದರಲ್ಲಿ ಟ್ಯಾಕ್ಸ್ಗಳು ಇಲ್ಲ, 2.5% ಇಂಟ್ರೆಸ್ಟ್ ಬೇರೆ ಕೊಡ್ತಾರೆ. ಸೊ ಇದೆಲ್ಲ ಕಾರಣದಿಂದ SGB ಬಂದು 11.6% ಕೊಟ್ಟಿರೋದು ಬೆಟರ್ ಅನ್ಸುತ್ತೆ. ಅದೇ ನಾನು ಪ್ಲೆಡ್ಜ್ ಮಾಡಿದ್ರೆ ಒಳ್ಳೆ ಟ್ರೇಡರ್ ಆದ್ರೆ ಇದರಲ್ಲಿ ನಾನು ಜಾಸ್ತಿ ಮಾಡ್ಕೋಬಹುದಾಗಿತ್ತು. ಆ ಎಕ್ಸಾಂಪಲ್ ಇಲ್ಲಿ ನಾನು ತಗೊಂಡಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಪ್ಲೆಡ್ಜ್ ಮಾಡಿಲ್ಲ ಅಂದ್ರೆ ನೀವು ವೆರಿ ಕ್ಲಿಯರ್ ಆಗಿ ವಿತ್ ರಿಯಲ್ ಲೈಫ್ ಎಕ್ಸಾಂಪಲ್ ನೋಡಿದ್ರೆ SGB ಸಾವರಿನ್ ಗೋಲ್ಡ್ ಬಾಂಡ್ ಬೆಸ್ಟ್ ಫಾರ್ಮ್ ಆಫ್ ನನಗೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸುತ್ತೆ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಲ್ಲ, ಗೋಲ್ಡ್ ಒಂದು ಹೆಡ್ಜಿಂಗ್ ಟೂಲ್, ಇದನ್ನ ಮಾತ್ರ ಮರಿಬೇಡಿ. ಓಕೆ, ಸೊ SGB ಒಂದು ಬೆಟರ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಈಗ ನಾನು ಎಷ್ಟು ಪರ್ಸೆಂಟೇಜ್ ನಾನು ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಬೇಕು, ಇದು ತುಂಬಾ ದೊಡ್ಡ ಒಂದು ಪ್ರಶ್ನೆ ಅಲ್ವಾ. ಈಗ ಮಲ್ಟಿಪಲ್ ಪೀಪಲ್ ನೋಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಇನ್ನೊಬ್ಬ 30 ವರ್ಷದ ಒಬ್ಬ ಈಗ ತಾನೇ ಮದುವೆ ಆಗಿರೋ ಒಬ್ಬ ಯುವಕ ಅಥವಾ ಯುವತಿ, ಇನ್ನೊಬ್ರು ಒಂದು 45 ವರ್ಷ ಮಿಡ್ ಏಜ್ ಇರುವ ಒಬ್ಬ ವ್ಯಕ್ತಿ, ಇನ್ನೊಬ್ರು ರಿಟೈರ್ಮೆಂಟ್ ಆಗಿರುವ ಒಬ್ರು ವ್ಯಕ್ತಿ 60 ವರ್ಷ ವ್ಯಕ್ತಿ ಅಂತ ಅನ್ಕೊಳ್ಳೋಣ. ಸೊ ಇವರ ಎಲ್ಲರ ರಿಕ್ವೈರ್ಮೆಂಟ್ ಬಂದು ಬೇರೆ ಬೇರೆ ಇರುತ್ತೆ. 21 ವರ್ಷ ರಿಕ್ವೈರ್ಮೆಂಟ್ ಬೇರೆ. ನಾನು ಏನೇ ಹೇಳ್ಕೊಟ್ರು ಇನ್ಮೇಲೆ ಇನ್ವೆಸ್ಟ್ಮೆಂಟ್ಸ್ ಪ್ರಕಾರ ಈ 4 ಕ್ಯಾಟಗರಿಗಳು ತಗೋತೀನಿ. ಯಾಕಂದ್ರೆ ನೋಡಿ 21 ಇಯರ್ಸ್ಗೆ ಅವನು ಒಬ್ಬ ಡಿಗ್ರಿ ಮುಗಿಸಿ ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಸೇರಿರ್ಬೋದು, ಅವಾಗ ತಾನು ಒಂದು ಲೈಫ್ನ ಶುರು ಮಾಡಿರ್ತಾನೆ. 30 ವರ್ಷದವನು ಒಂದು ಕೆಲಸಕ್ಕೆ ಸೇರ್ಕೊಂಡು ಒಂದು 5-6 ವರ್ಷ ಆಗಿರ್ಬೋದು, ಈಗ ಮದುವೆ ಆಗಿರುತ್ತೆ ಅಥವಾ ಒಂದು ಮಗು ಆಗಿರ್ಬೋದು, ಅವನ ಒಂದು ಫ್ಯಾಮಿಲಿ ಲೈಫ್ ಅಥವಾ ಅವಳ ಒಂದು ಫ್ಯಾಮಿಲಿ ಲೈಫ್, ಹುಡುಗ ಹುಡುಗಿ ಅವನು ಅಂತ ನಾನು ರೆಫರ್ ಮಾಡ್ತೀನಿ, ಇದು ಹುಡುಗ ಹುಡುಗಿ ಇಬ್ರಿಗೂ ಅಪ್ಲೈ ಆಗುತ್ತೆ. ಸೊ ಅವನ ಒಂದು ಫ್ಯಾಮಿಲಿ ಲೈಫ್ ಶುರು ಆಗುತ್ತೆ, ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ ಶುರು ಆಗುತ್ತೆ. ಆ ಒಂದು ವಯಸ್ಸು 45 ಇಯರ್ಸ್ ಅಲ್ಲಿ ಅವರು ಒಂದು ಈಗ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಒಂದು ಕಳಕಳಿ ಇರ್ಬೋದು, ಜೀವನದ ಒಂದು ಮನೆ ಕಟ್ಟೋದೊಂದು ವ್ಯವಸ್ಥೆ ಇರ್ಬೋದು, ಏನೋ ಒಂದು ನೆಕ್ಸ್ಟ್ ಲೆವೆಲ್ ಹೋಗೋ ಒಂದು ಆಸಕ್ತಿ ಇರುತ್ತೆ. 60 ವರ್ಷಕ್ಕೆ ತಾವು ರಿಟೈರ್ಮೆಂಟ್ ಆಗಿರ್ತಾರೆ, ಸೋರ್ಸ್ ಆಫ್ ಇನ್ಕಮ್ ನಿಂತೋಗಿರುತ್ತೆ. ಅಂತ ಒಂದು ವ್ಯಕ್ತಿಗೆ ಯಾವ ತರ ಇರ್ಬೋದು ಅಂತ ನಾವು ನೋಡೋಣ. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಏಜ್ ಜಾಸ್ತಿ ಕಮ್ಮಿ ಆಗ್ತಿದ್ದಂಗೆ ನಿಮ್ಮ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ಅಂದರೆ 21 ಇಯರ್ಸ್ ಅವರು ಜಾಸ್ತಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ನಲ್ಲಿ ನೀವು 21 ಇಯರ್ಸ್ ಅವರು 20% ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಗೋಲ್ಡ್ಗೆ ಹೋದರೆ ಒಳ್ಳೆಯದು. ಹೋಗಬೇಕು ಅಂತ ಹೇಳ್ತಾ ಇಲ್ಲ, 20% ಅದು ಗೋಲ್ಡ್ ಒಳ್ಳೆಯದು. 60 ವರ್ಷದವರು ನೀವು ಲೆಸ್ ದ್ಯಾನ್ 5% ನೀವು ಗೋಲ್ಡ್ ನಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೆಯದು ಆಯ್ತಾ. ನೀವು ಜಾಸ್ತಿ ಎಕ್ಸ್ಪೋಜರ್ ನೀವು ಬೇಕಾದ್ರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ತಗೋಬಹುದು, ಬಟ್ ಆದರೆ ಲೆಸ್ ದ್ಯಾನ್ 5% ನೀವು ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೆಯದು. ಇದು ಯಾಕೆ ಅಂತ ಇನ್ನೊಂದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ಇವತ್ತು ಇಷ್ಟೇ ತಿಳ್ಕೊಂಡ್ರೆ ಸಾಕು. ಸೊ ಇಲ್ಲಿ ನೀವು ಒಂದು 15% ಇರ್ಬೋದು, ಈ ಏಜ್ನವರು 10% ಇರ್ಬೋದು. ಸೊ ನೀವು ಇಲ್ಲಿ 20%, 21 to 30 ಇಯರ್ಸ್ ನೀವು 20% ಮಾಡಿ, 30 to 40 ಇಯರ್ಸ್ 15% ಮಾಡಿ, 15 to 60 ಇಯರ್ಸ್ 10% ಮಾಡಿ, 60 ಇಯರ್ಸ್ ಅಬೌವ್ ಅವರು 5% ನೀವು ಗೋಲ್ಡ್ ಅಲ್ಲಿ ನಿಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು 5,000 ಅಂದ್ರೆ 5,000ದಲ್ಲಿ ಇಷ್ಟು ಪರ್ಸೆಂಟೇಜ್, 10,000 ಅಂದ್ರೆ 10,000ದಲ್ಲಿ ಇಷ್ಟು ಪರ್ಸೆಂಟೇಜ್ ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಸೂಕ್ತ. ನಿಮ್ಮ ಇದಕ್ಕೆ ಕೂಡ ಅದು ಒಳ್ಳೆದಾಗ್ತಾ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಯಾಕೆ ಅಂತ. ಸೊ ಫ್ಯೂಚರ್ ನಲ್ಲಿ ನಾವು ಹಿಸ್ಟಾರಿಕಲಿ ನೋಡ್ಕೊಂಡ್ರೆ ನಾವು ಚಾರ್ಟ್ ನೋಡೋರು, ನಾವು ಚಾರ್ಟ್ ನ ಹೆಂಗ್ ನೋಡ್ತೀವಿ, ಹಿಸ್ಟಾರಿಕಲ್ ಹಿಂದೆ ಏನಾಗಿದೆ ಚಾರ್ಟ್ ನೋಡ್ಕೊಂಡು ಮುಂದೆ ಏನಾಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ತೀವಿ.
ನೀವು ಗೋಲ್ಡ್ನ ಒಂದು ಚಾರ್ಟ್ ನೋಡಿದರೆ ಗೋಲ್ಡ್ ಹಿಸ್ಟಾರಿಕಲಿ ಮೇಲೇನೆ ಹೋಗಿದೆ, ಕೆಳಗಿಂದ ಮೇಲೆ ಹೋಗಿದೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಪ್ಲಸ್ ಜಿಯೋ ಪಾಲಿಟಿಕಲ್ ಸಿಚುವೇಶನ್ಸ್, ಏನು ಜಿಯೋ ಪಾಲಿಟಿಕಲ್ ಸಿಚುವೇಶನ್ ಹೇಳಿದೆ ಆಗಲೇ, ಅಮೆರಿಕನ್ ಡಾಲರ್ ಮೇಲೆ ನಂಬಿಕೆ ಕಮ್ಮಿ ಆಗ್ತಾ ಇದೆ. ನಾಳೆ ಫ್ಯೂಚರ್ ಅಲ್ಲಿ ಎಲ್ಲಾ ಕಂಟ್ರೀಸ್, ಈಗ ಒಂದು 2 ಭಾಗ ಆಗುತ್ತೆ ಪ್ರಪಂಚ, ಖಂಡಿತ 2 ಭಾಗ ಆಗುತ್ತೆ. ಒಂದು ಚೈನಾ ರಷ್ಯಾ ಈ ಬಳಗ, ಇನ್ನೊಂದು ಅಮೆರಿಕ ಯುರೋಪ್ ಈ ಬಳಗ. ನಾವು ಇಂಡಿಯಾ ಎಲ್ಲಿ ಸೇರ್ತೀವಿ ಅಂತ ನಂಗೆ ಗೊತ್ತಿಲ್ಲ ಇನ್ನುವೇ, ಅದು ಗೆಸ್ ಮಾಡ್ಬೋದು ನಾನು ಅಷ್ಟೇ. ಆದರೆ ಈ ಒಂದು 2 ಬಳಗ ಆದ್ರಿಂದ ಈ ಒಂದು ಬಳಗ ಆಯಿಲ್ ಪರ್ಚೇಸ್ ಮಾಡಕ್ಕೆ, ಡಾಲರ್ ಕೊಡಕ್ಕೆ ನಿರಾಕರಿಸಿದ್ರೆ ಏನಾಗ್ಬೋದು, ಒಂದು ಕ್ರಿಪ್ಟೋ ಕರೆನ್ಸಿ ತುಂಬಾ ಚಾನ್ಸ್ ಇದೆ, ಅದನ್ನ ನಾನು ಇವಾಗ ಹೇಳಕ್ ಹೋಗಲ್ಲ. ಮತ್ತೆ ಗೋಲ್ಡ್ ಅಂತೂ ಖಂಡಿತ ದೊಡ್ಡ ಒಂದು ಚಾನ್ಸ್ ಇದೆ. ಗೋಲ್ಡಿನ ಬೆಲೆ ಆವಾಗ ಒಂದು ಫಿಸಿಕಲಿ ಗೋಲ್ಡ್ಗೆ ತುಂಬಾ ಒಂದು ಬೆಲೆ ಬರ್ಬೋದು, ಬೆಲೆ ಕಟ್ಟಕ್ಕಾಗದಿರುವಂತ ಒಂದು ಬೆಲೆ ಬರ್ಬೋದು. ಸೊ ಆದ್ರಿಂದ ಗೋಲ್ಡ್ ಹೂಡಿಕೆ ನಿಮ್ಮ ಒಂದು ಪೋರ್ಟ್ಫೋಲಿಯೋಲಿ ಖಂಡಿತವಾಗಿ ಇರಲೇಬೇಕು. ಅದೊಂದು ಸೇಫ್ಟಿ ನೆಟ್ ಕೂಡ ಇದ್ರೆ ಒಳ್ಳೆ ಅಂತ ಹೇಳ್ತೀನಿ. ಹೋಪ್ಫುಲಿ ಈ ಸೀರೀಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮಗೆ ನಾನು ಫೈನಾನ್ಷಿಯಲಿ ಇಂಟೆಲಿಜೆನ್ಸ್ ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಶ್ರೀಮಂತ ಸಂಸ್ಥೆ ಶುರು ಮಾಡಿರೋದು. ಸೊ ಹಾಗಾಗಿ ಈ ತರ ಕೆಲವು ವಿಷಯಗಳನ್ನ ನಿಮಗೆ ಸರಣಿಗಳನ್ನ ತಂತು ನಿಮ್ಮ ಮುಂದೆ ಕೊಡ್ತಾ ಇರ್ತೀನಿ. ಓಕೆ, ಮತ್ತೆ ಸಿಗೋಣ. ಗುಡ್ ಬೈ.